ಜನಸಾಮಾನ್ಯರಿಗೆ ಯೂಶಲಿ ಇವತ್ತಿಗೆ ಏನು ಫೀಸು ಅಲ್ಲಿ ಸ್ಮಶಾನದಲ್ಲಿ ಹೋಗಿ ಆ ದೇಹನ ಹೂಳ್ಬೇಕಂದ್ರೆ ಇವತ್ತು? ಮೇಡಮ್ ವಾರಸ್ದಾರಿರೋ ಬಾಡಿಗೆ ನಾವು ಒಂದು 2-3,000 ಹಿಡಿದು 5,000ವರೆಗೂ ತೊಗೊತಾರೆ ಮಣ್ಣು ಮಾಡೋಕ್ಕೆ. ವಾರಸ್ದಾರ್ ಇರೋರು. ಗೊತ್ತಾಯಿತು. ಅಂದರೆ ಹೇಳೋರು ಕೇಳೋರು ಇದ್ದಾರೆ, ಫ್ಯಾಮಿಲಿಯವ್ರ ಜೊತೆ ಫ್ಯಾಮಿಲಿ ಜೊತೆ ಇರ್ತಾರೆ ಮಣ್ಣು ಮಾಡೋಕ್ಕೆ. ಅವರು ಪಾಪ ತುಂಬ ಡೀಪಾಗಿ ಹೊಡಿತಾರೆ ಮೇಡಮ್. ಹಳ್ಳ ಒಂದು 7 to 8 ಫೀಟ್ ಹತ್ತತ್ರ ಹಳ್ಳ ಇರುತ್ತೆ. ಮತ್ತು ಅದ್ರ ಬಗ್ಗೆ ಏನಾದ್ರು ತಪ್ಪು ಕಲ್ಪನೆಗಳೆಲ್ಲ ಇರುತ್ತೆ? ಅಂದರೆ ಎಷ್ಟು ವರ್ಷ ಅದೆಲ್ಲ ಹಾಗೇ ಇರ್ತಾರೆ, ಮತ್ತೆ ಅದನ್ನೆಲ್ಲ ತೆಗೆದು ಕೆಲವರು ಅದನ್ನು ತೆಗಿಬಾರ್ದು ಅಂತಲೇ ಗೋರಿ ಕಟ್ಟಿಸೋದು, ಅದಕ್ಕೇನು ಟಚ್ ಆಗಬಾರ್ದು ಆ ಥರ ಅಂತ. ಬಟ್ ಆ ಥರ ಮಾಡಿ 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 ಜಾಗ ಸ್ಪೇಸ್ ಇಲ್ಲ. ಅದು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಸೊ ಈ ಗೋರಿಗಳೆಲ್ಲ ಕಟ್ಟದೇ ಇರೋ ಇದಕ್ಕೆಲ್ಲ ಮತ್ತೆ ಅದನ್ನೆಲ್ಲ ತೆಗೆದು ಕಟ್ಟಬಾರ್ದು ಅಂತ 99 ಆರ್ಡರ್ ಆಗಿದೆ ಮೇಡಮ್. ಆದರೂ ನಡೀತಾನೆ ಇರುತ್ತೆ. ಸೊ ಬಟ್ ಈಗ ಕಟ್ಟದೇ ಇರೋವಂಥ ಸಮಾಧಿಗಳಿಗೆಲ್ಲ ನಡೆಯತ್ತಾ ಆ ಥರ ಏನಾದ್ರು ಸ್ಕ್ಯಾಮ್, ಮತ್ತೆ ಅದನ್ನು ತೆಗೆದು ಅದೇ ಜಾಗದಲ್ಲಿ ನೋಡ್ತಾರೆ ಮೇಡಮ್. ಯಾರು ಬಂದು ಪೂಜೆಗೆ ಯಾರು ರೆಗ್ಯುಲರ್ ಬರಲ್ಲ, ಜಾಗ ಇಲ್ವಲ್ಲ ಮೇಡಮ್. 1 ಇಯರ್ ನೋಡ್ತಾರೆ, 1.5 2 ಇಯರ್ಸ್ವರೆಗೂ ನೋಡ್ತಾರೆ. ಯಾರು ಬರಲಿಲ್ಲ ಅಂದರೆ ತೆಗಿಸ್ತಾರೆ. ಇವೆಲ್ಲ ಕಹಿ ಸತ್ಯಗಳು ನಡೀತಾ ಇರೋದು. ಆ ಥರ ಉಳ್ಕೊಂಡೋದ್ರೆ ಬೆಂಗಳೂರು ಜಾಗನೇ ಸಲ್ಲಲ್ಲ ಮೇಡಮ್, ಅಷ್ಟು ಜನ ಸಾಯ್ತಾ ಇರ್ತಾರೆ. ಪ್ರತಿಯೊಂದು ವೃತ್ತಿನೂ ಮನುಷ್ಯನ ಬದಲಾಯಿಸ್ತಾ ಹೋಗುತ್ತೆ. ಸೊ ಈ ವೃತ್ತಿ ನಿಮ್ಮನ್ನು ಹೆಂಗೆ ಬದಲಾಯಿಸಿದೆ? ಜೀವನ ಅಂದರೆ ಏನಂತೀರಿ ಇಷ್ಟೆಲ್ಲ ನೋಡಿದ್ಮೇಲೆ? 4-5 ಜನಕ್ಕಾದರೂ ಹೆಲ್ಪ್ ಮಾಡೋಂಗೆ ಇರ್ಬೇಕು ಮೇಡಮ್. ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗೋ ರೀತಿ ಇರ್ಬೇಕು ಮೇಡಮ್, ಅಷ್ಟೇ ಮೇಡಮ್ ಹೇಳಕ್ಕೆ. ಸೊ ಇಲ್ಲಿವರೆಗೂ ಎಷ್ಟು ಮಣ್ಣು ಮಾಡಿಸಿದ್ದೀರಾ? ಅಂದರೆ 40,000ಕ್ಕೂ ಹೆಚ್ಚಲ್ಲ? ಹೌದು ಮೇಡಮ್. ಸೊ ಈ ಕೇಸಲ್ಲಿ ಮನುಷ್ಯನ ಸಹಜ ಗುಣ ಅಲ್ಲ, ಡೌಟ್ಸು. ಬದುಕಿದ್ದಾಗ್ಲೂ ಡೌಟೇ, ಸತ್ತ ಮೇಲೂ ಸತ್ತಿರೋ ಹೆಣ ವಿಚಾರದಲ್ಲೂ ಕೆಲವರು ಕೇಳ್ತಾರಲ್ಲ, ಈ ಆರ್ಗನ್ಸ್ಗಳನ್ನು ತಗೊಳ್ಳೋದು ಮತ್ತು ಡೆಡ್ ಬಾಡಿ ನಾವು ಮಿಸ್ಯೂಸ್ ಮಾಡ್ಕೊಳ್ಳೋದು, ಈ ವಿಚಾರದಲ್ಲಿ ಏನಾದ್ರು ತಪ್ಪು ಕಲ್ಪನೆಗಳಿದೆ ಜನಗಳಿಗೆ? ಮೇಡಮ್ ಸ್ವಯಾರ್ಜಿತವಾಗಿ ರಿಜಿಸ್ಟ್ರ್ ಮಾಡಿಕೊಂಡು ದೇಹ ದಾನ ಮಾಡ್ಬೋದು ಮೇಡಮ್. ಬಟ್ ಫ್ಯಾಮಿಲಿ ಪರ್ಮಿಷನ್ ಇಲ್ದಿರ ಯಾವುದೇ ಬಾಡಿನ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಮೇಡಮ್. ಸೊ ಈಗ ನಿಮ್ಮ ಇದರಲ್ಲಿ ಅನಾಥ ಶವಗಳಲ್ವಾ? ಅನಾಥ ಶವನ ಅದು ಪೊಲೀಸರು ರೆಕಾರ್ಡ್ ಆದಮೇಲೆ ಯಾವುದೇ ಕಾರಣಕ್ಕೂ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವುದೇ ಕಾರಣಕ್ಕೂ ಎಲ್ಲಿಗೂ ಯೂಸ್ ಆಗಲ್ಲ ಮೇಡಮ್. ಜನರು ಕೆಲವರು ಭಾವನೆ ಕಿಡ್ನಿ ತೊಗೋಬೋದು, ಬೇರೆ ತೊಗೋಬೋದು, ಬೇರೆ ಆರ್ಗನ್ಸ್ ತೊಗೋಬೋದು, ಯಾವ ಆರ್ಗನ್ನು ಯೂಸ್ ಆಗಲ್ಲ ಮೇಡಮ್ ಪೋಸ್ಟ್ ಮಾರ್ಟಮ್ ಆಗೋದ್ಮೇಲೆ. ಸತ್ತಿ 6 hours 12 hours ಕಣ್ಣಿಗೊಂದು ಜೀವ ಇರುತ್ತೆ ಮೇಡಮ್, ಕಾರ್ನಿಯಾಗೆ. ಹೌದು, ಅದು ಕಾರ್ನಿಯ, ಅದು ಕಪ್ಪು ಒಳಗಿದೆಯಲ್ಲ, ಅದೊಂದಕ್ಕೆ ಮಾತ್ರ ಜೀವ ಇರುತ್ತೆ ಅಷ್ಟೇ ಮೇಡಮ್. ಅದೊಂದೇ ಯೂಸ್ ಆಗೋದು. ಅದು ಅನಾಥ ಶವಕ್ಕೂ ತೆಗೆಯೋದೇ ಇಲ್ಲ. ಸಂಬಂಧಿಕರು ಇರೋರು ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರ ತಗೊತಾರೆ. ದೇಹದಾನ ಮಾಡ್ಬೋದು ಮೇಡಮ್. ಪಬ್ಲಿಕ್ ಇದೊಂದು ಹೇಳ್ಕೊಡ್ತೀನಿ, ಸಂಬಂಧಪಟ್ಟ ಸರ್ಕಾರಿ ದೊಡ್ಡ ಮೆಡಿಕಲ್ ಕಾಲೇಜ್ಗಳು ಇರ್ತವೆ, ಹೋಗಿ ರಿಜಿಸ್ಟ್ರ್ ಮಾಡ್ಕೊಬೋದು. ದೇಹದಾನ ಮಾಡಿಕೊಟ್ರೆ ಯಾರಾದರೂ ವೈದ್ಯರಿಗೆ ಅನುಕೂಲ ಆಗುತ್ತೆ ಮೇಡಮ್. ಸರ್, ಇದೊಂದು ಘಟನೆ ನಮ್ಮ ಕಿವಿಗೆ ಬಿದ್ದಿರೋದು. ನಮ್ಮ ಆ್ಯಕ್ಟರ್ ಲೋಕೇಶ್ ಸರ್, ಸೃಜನ್ ಲೋಕೇಶ್ ಅವರ ತಂದೆ, ಅಪ್ಯಾರೆಂಟ್ಲಿ ದೇಹನ ದಾನ ಹಾಸ್ಪಿಟಲ್ಗೆ ಅಂತ ದಾನ ಮಾಡೋಕ್ಕೆ ಕಾರಣನೇ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ಗಳಿಗೆ ಸ್ಟಡಿಗೆ ದೇಹಗಳು ಸಿಗ್ತಾ ಇರಲಿಲ್ಲ ಅಂತ ಎಷ್ಟೋ ಕಡೆ ಇದು ಶವಗಾರ ಅಲ್ಲ, ಸ್ಮಶಾನಗಳಿಂದ ದೇಹನೆಲ್ಲ ತೊಗೊಂಡು ಹೋಗ್ತಾ ಇದ್ರು ಅಂತ ಕಲ್ಪನೆ ಇರ್ಬೋದು ಮೇಡಮ್. ಯಾವುದೇ ಕಾರಣಕ್ಕೂ ಸತ್ತಿ ಮನುಷ್ಯನ ದೇಹ ಇಮಿಡಿಯೇಟಾಗಿ ಅದು ಶವ ಅದನ್ನು ಸಂರಕ್ಷಿಸಲಿಲ್ಲ ಅಂದರೆ ಇಮಿಡಿಯೇಟಾಗಿ ಕೆಟ್ಟೋಗುತ್ತೆ ಮೇಡಮ್. ಒಂದ್ಸತಿ ಮನುಷ್ಯನ ದೇಹ ಹೇಗೆ ಅದನ್ನು ಸಂರಕ್ಷಿಸೋಕ್ಕೆ ಫಾರ್ಮಾಲ್ಡಿಹೈಡ್ ಅಂತ ಒಂದು ಇದಿದೆ ಮೇಡಮ್. ಇದು ಏನು ಕೆಮಿಕಲ್ ಥರ ಇದೆ, ಅದು ಹಾಕಿದ್ರೆ ಫಾರ್ಮಾಲ್ಡಿಹೈಡ್ ಅಂತ. ಅದು ಹಾಕಿದ್ರೆ ಸ್ವಲ್ಪ ಒಂದು 1 ತಿಂಗಳು 2 ತಿಂಗಳು ಫ್ರೀಜರ್ ಥರ ಇಡ್ಬೋದು. ಅದೇ ಹೆಂಗೆ ಹಾಕ್ತಾರೆ ಯೂಶಲಿ? ಅದೇನು ಇಂಜೆಕ್ಷನ್ ಥರ ಕೊಡೋದು? ಇಂಜೆಕ್ಷನ್ ಥರ ಕೊಡ್ಬೋದು ಮೇಡಮ್. ಸರಿ, ಅದಿದ್ದರೆ ಅದು ಶವ ಸಂಸ್ಕಾರ, ಅದು ಸ್ವಲ್ಪ ವೆಚ್ಚನೂ ಆಗುತ್ತೆ ಮೇಡಮ್. ಅದು ವೆಚ್ಚ ಅದು 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 ಗೊತ್ತಿಲ್ಲ ಮೇಡಮ್, ಸರಿ, ನಮಗೆ ತಿಳುವಳಿಕೆ ಇರೋಂಗೆ ಅದು ಆಗುತ್ತೆ. ಸರಿ ಸರಿ. ಸೊ ಅದಕ್ಕೋಸ್ಕರ ಅದು ಜನರ ತಪ್ಪು ಕಲ್ಪನೆ ಮೇಡಮ್. ಒಂದು ಸತಿ ಶವ ಕೆಟ್ಟೋಯ್ತು, ಸತ್ತಿ ಜೈನ್ಸಲ್ಲಿ ನೀವು ಕೇಳಿರ್ತೀರ, 20 ನಿಮಿಷಕ್ಕೆ ಮನುಷ್ಯನ ದೇಹ ಕೆಡಕ್ಕೆ ಶುರು ಆಗುತ್ತಂತೆ. ಅವನ ದೇಹದಲ್ಲಿ ಉಸಿರು ನಿಂತು 20 ನಿಮಿಷಕ್ಕೆ ಕೆಡೋದು ಶುರು ಆಗುತ್ತಂತೆ. ಆ ನೊಣ ಬಂದು ಮೊಟ್ಟೆ ಇಟ್ಟು ಅದೆಲ್ಲ ಆಚೆ ಬರೋ 2 ದಿವಸಕ್ಕೆ ಬಾಡಿ ಕೆಟ್ಟೋಗ್ಬಿಡುತ್ತೆ.
ಸೊ ಹಂಗಿರೋದ್ರಿಂದ ಇವೆಲ್ಲ ಲಾಜಿಕಲಿನೂ ಹೇಳ್ಕೋಬೋದು ಜನಕ್ಕೆ ಮೇಡಮ್, ಗಾಸಿಪ್ ಹೆಂಗೆ ಬೇಕಾದ್ರೂ ಹೇಳ್ಬೋದು ಮೇಡಮ್, ಅಷ್ಟೇ ಮೇಡಮ್. ಹಾಗಾಗಿ ಇದೆಲ್ಲ ನಮ್ಮ ಅನುಭವದಲ್ಲಿ ಇದುವರೆಗೂ ಯಾವುದೂ ಆ ಥರ ಆಗಿಲ್ಲ ಮೇಡಮ್. ಅಷ್ಟು ಹತ್ತಿರದಿಂದ ನೋಡಿದ್ದೀರಾ, ಇಷ್ಟು ಸಾವಿರ ಕೇಸ್ಗಳು ಅದನ್ನು, ಹಾಗಾಗಿ ನೋಡಿಲ್ಲ ಮೇಡಮ್. ಸೊ ನೀವು ಹೇಳಿದ ಕೆಮಿಕಲನ್ನು ಹಾಕಿದ್ಮೇಲೆ ದೇಹ ಗಟ್ಟಿಯಾಗ್ಬಿಡತ್ತಾ? ಹೌದು ಮೇಡಮ್. ಸೊ ಅದೇ ಇದರಲ್ಲ ಅವರು ತೊಗೊಂಡು ಈಗ ಸಪೋಸ್ ನಾವು ಹೊರಗಡೆ ಇವಾಗ ಹೊರ ರಾಜ್ಯಕ್ಕೆಲ್ಲ ಶವ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದು ಮಾಡಲೇಬೇಕು ಮೇಡಮ್. ಅದರಿಂದ ತಿಳ್ಕೊಂಡಿರೋದು ಕೇಳಿದೆ ಮೇಡಮ್.